ಹಸಿರು ಹೊಲಗಳ್ಳಿಯಿಂದ ಆವರಿಸಿದ ಒಂದು ಸುಂದರ ಹಳ್ಳಿ. ಅದೇ ಹಳ್ಳಿಯಲ್ಲಿ ರಂಗಪ್ಪ ಎನ್ನುವ ಹಾಲುಗಾರ ವಾಸಿಸುತ್ತಿದ್ದ. ಜಾಸ್ತಿ ಹಣ ಸಿಗಲಿ, ಅಷ್ಟೇ ಸಾಕು ಎಂಬ ದುರಾಸೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತಿತ್ತು. ಹಾಲಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ. ಹೀಗೆ ಹಾಕೋದರಿಂದ ನನ್ನ ಲಾಭ ಜಾಸ್ತಿ. ಇದರಲ್ಲಿ ತಪ್ಪೇನು? ಹೀಗಂತ ಯೋಚನೆ ಮಾಡಿ ರಂಗಪ್ಪ ಹಾಲಿನಲ್ಲಿ ನೀರನ್ನು ಮಿಶ್ರಣ ಮಾಡಲು ಶುರು ಮಾಡಿದ. ಪಾಠ ಹೇಳುವವರು ಅವರಿಗೂ ಹಾಲು ಬೇಕಾಗಿ ರಂಗಪ್ಪನಿಂದ ಪಡೆದರು. ಇದು ಹಾಲೇನಾ? ಇಲ್ಲೇನಾದರೂ ರಂಗಪ್ಪ ಹಾಲಿಗೆ ಮಿಕ್ಸ್ ಮಾಡ್ತಾನೆ ಎಂದು ಅನುಮಾನಿಸಿ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡುತ್ತಾರೆ. ಹಾಲಿನಲ್ಲಿ ನೀರು ಸ್ವಲ್ಪ ರಾಸಾಯನಿಕ ಮಿಶ್ರಿಕೆಗಿರುವುದು ಗೊತ್ತಾಗುತ್ತದೆ. ಮರುದಿನ ಬೆಳಿಗ್ಗೆ ಹಳ್ಳಿ ಜನರನ್ನೆಲ್ಲ ಕರೆದ ಶಿಕ್ಷಕ ರಂಗಪ್ಪನ ಮನೆಗೆ ಹೋದರು. ರಂಗಪ್ಪ, ನೀನೋ ನಮ್ಮನ್ನು ಮೋಸ ಮಾಡಿದ್ದೀಯಾ? ನಿನ್ನ ಮೇಲೆ ನಾವು ನಂಬಿಕೆ ಇಟ್ಟು ಹಾಲು ತೆಗೆದುಕೊಳ್ಳುತ್ತಿದ್ವಿ. ನೀನೇ ನಮ್ಮನ್ನು ಮೋಸ ಮಾಡಿದ್ದೀಯಾ? ಆ ಹಾಲನ್ನು ಮಕ್ಕಳು ಕುಡಿಯುತ್ತಾರೆ. ಆರೋಗ್ಯಕ್ಕೆ ಹಾನಿ ಆಗ್ತಿತ್ತು ಗೊತ್ತಾ? ನಾನು ಹಣದ ದುರಾಸೆಯಿಂದ ಮಾಡಿದೆ. ನಾನು ಕ್ಷಮಿಸಿ.